Yes, dear students, welcome back to the new session. So in the last video, we have discussed about cell cycle and cell division chapter. Around the 7 questions we have analyzed. So in this one, we will continue the same chapter and will be moving to the first question of the session. So the question is the complex formed by a pair of synapsed homologous chromosomes are called as. Okay, so whenever we are finding a structure during the synapsis phase, when there is a overlapping, so at that time homologous chromosomes will be looking like how it will be like if whether it is univalent ಇರುತ್ತಾ pentavalent ಇರುತ್ತಾ triad ಇರುತ್ತಾ ಅಥವಾ bivalent ಇರುತ್ತಾ ಅನ್ನೋದು ಪ್ರಶ್ನೆ. ಸೊ ಸಾಮಾನ್ಯವಾಗಿ ಇಲ್ಲಿ ನೀವು ಯುನಿವ್ಯಾಲೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಪೆಂಟಾವ್ಯಾಲೆಂಟ್ ಪಾಸಿಬಿಲಿಟಿನೇ ಇರಲ್ಲ, ಟ್ರಯಾಡ್ ಕೂಡ ನಾಟ್ ಪಾಸಿಬಲ್. ಸೊ ಹಾಗಾಗಿ ಬೈವ್ಯಾಲೆಂಟ್ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಕ್ರೋಮೋಸೋಮ್ ಫುಲ್ ಸ್ಟ್ರಕ್ಚರ್ ನಲ್ಲಿ ಇದ್ದಾಗ ಈ ತರದ ಒಂದು ಬೈವ್ಯಾಲೆಂಟ್ ಫಾರ್ಮ್ ಅನ್ನ ಫ್ರೇಮ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ 9ನೇ ಪ್ರಶ್ನೆ ನೋಡೋದಾದ್ರೆ ಅದು ಏನ್ ಹೇಳ್ತಾ ಇದೆ ನೋಡೋಣ. ಸೊ ಹಿಯರ್ ದ ಕ್ವೆಶನ್ ಇಸ್ ದ ಎಂಜೈಮ್ ಇನ್ವಾಲ್ವ್ಡ್ ಇನ್ ಕ್ರಾಸಿಂಗ್ ಓವರ್ ಈಸ್ ಅಂತಾರೆ. ಅಂದ್ರೆ ಯಾವ ಎಂಜೈಮ್ ಕ್ರಾಸಿಂಗ್ ಓವರ್ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲಕ್ಕೆ ಬರುತ್ತೆ ಅಂತ. ಸೊ 2022 KCT ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಬಗ್ಗೆನೂ ಕೂಡ ನಾವು ಹಿಂದಿನ ಪ್ರಶ್ನೆಗಳೆಲ್ಲ ಡಿಸ್ಕಷನ್ ಮಾಡಿದೀವಿ. ಎಂಡೋನ್ಯೂಕ್ಲಿಯಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ವಾಟ್ ಯೂಸ್ ದ ಸೆಲ್ ಡಿವಿಷನ್. ಇದು ನಿಮಗೆ DNA ಕಟಿಂಗ್ ಅಂದ್ರೆ DNA ನ if you want to clear the DNA at that time, these kinds of nuclease enzymes will be utilized. Ligase enzyme is also used in the recombinant DNA technology, where it will be called as what you say the molecular glue, and this will be the molecular Caesar, ರೈಟ್. ಸೊ ಹಾಗಾಗಿ ಎರಡೂ ವಿಷಯಗಳನ್ನ ನಾವು ಕೈ ಬಿಡಬೇಕಾಗತ್ತೆ. ಇಲ್ಲಿ ಬಂದ್ರೆ ರಿಕಾಂಬಿನೇಸ್ ಎಂಜೈಮ್ ಅಂತ ಹೇಳಿದ್ರೆ, ಸೊ ಕ್ರಾಸಿಂಗ್ ಓವರ್ ಸಂದರ್ಭದಲ್ಲಿ ಅಲ್ಲಿ ರಿಕಾಂಬಿನೇಷನ್ ಆಗ್ತಾ ಇರೋದ್ರಿಂದ ರಿಕಾಂಬಿನೇಷನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಪಾಲಿಮರೈಸ್ ಎಂಜೈಮ್ ಕೂಡ ನಮಗೆ PCR ನಲ್ಲಿ ಅಥವಾ ಆಂಪ್ಲಿಫಿಕೇಶನ್ ಆಫ್ ದ DNA ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ರಾಂಗ್ ಆಗುತ್ತೆ. ಎಸ್, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. The correct sequence of the events in prophase 1 ಅಂತ ಹೇಳಿದ್ದಾರೆ. ಅಂದ್ರೆ prophase 1 ಆಫ್ ದಿ ಮಿಯೋಸಿಸ್ ನಲ್ಲಿ ಏನಾಗ್ತಾ ಇದೆ. ಸೊ ಮಿಯೋಸಿಸ್ 1 ನಡೀತಾ ಇರಬೇಕಾದಂತಹ ಸಂದರ್ಭದಲ್ಲಿ ನಮಗೆ ಯೂಶುವಲಿ ಡಿಫರೆಂಟ್ ಸ್ಟೇಜಸ್ ಗಳು ಬರುತ್ತೆ. ಮೈಟೋಸಿಸ್ ಬಹಳ ಸಿಂಪಲ್ ಇದೆ. ಮೈಟೋಸಿಸ್ ನಲ್ಲಿ ನೀವು ನೋಡಿರ್ಬಹುದು, ನಾವು ಓದಿರ್ತೀವಿ ಏನಂದ್ರೆ ಅಲ್ಲಿ ಪ್ರೋಫೇಸ್ ನಡೆಯುತ್ತೆ, ಅದಾದ್ಮೇಲೆ ಮೆಟಾಫೇಸ್ ನಡೆಯುತ್ತೆ, ಅನಾಫೇಸ್ ನಡೆಯುತ್ತೆ, ಮತ್ತೆ ಟಿಲೋಫೇಸ್ ನಡೆಯುತ್ತೆ. ಸೊ ಈ ರೀತಿಯ ಒಂದು ಸೀಕ್ವೆನ್ಸ್ ನೀವು ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ಈ ಪರ್ಟಿಕ್ಯುಲರ್ ಒಂದು ಕಾನ್ಸೆಪ್ಟ್ ನಲ್ಲಿ ವೆನ್ ಇಟ್ ಕಮ್ಸ್ ಟು ದ ಮಿಯೋಸಿಸ್ ಅಂತ ಬಂದಾಗ ಅಲ್ಲಿ ಪ್ರೊಫೇಸ್ 1 ಅನ್ನುವಂತ ಸ್ಟೇಜ್ ಬರುತ್ತೆ. ಓಕೆ, ಮಿಯೋಸಿಸ್ ನಲ್ಲಿ ನಾವು ಎರಡು ಪಾರ್ಟ್ಸ್ ಗಳನ್ನ ನೋಡ್ತೀವಿ. ಮಿಯೋಸಿಸ್ ವಿಲ್ ಬಿ ಹ್ಯಾವಿಂಗ್ ಅ ಡಿಫರೆಂಟ್ ಪಾರ್ಟ್ಸ್. ಅದು ಹೇಗೆ ಅಂದ್ರೆ ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಅಂತ. ಸೊ ಮಿಯೋಸಿಸ್ 1 ಅಲ್ಲಿ ನಾವು ಪ್ರೊಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟೀಲೋಫೇಸ್ 1 ಈ 4 ಸ್ಟೇಜ್ ಗಳನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಪ್ರಶ್ನೆ ಕೇಳಿರೋದು ಪ್ರೊಫೇಸ್ 1 ನಲ್ಲಿನೇ ಮತ್ತೆ ಸ್ಟೇಜಸ್ ಗಳಿದೆ, 5 ಡಿಫರೆಂಟ್ ಸ್ಟೇಜಸ್. ಸೊ ನೀವು ಅದೆಲ್ಲ ಗೊತ್ತಿರುತ್ತೆ, ಲೆಪ್ಟೋಟಿನ್, ಜೈಗೋಟಿನ್, ಪ್ಯಾಚಿಟಿನ್, ಡಿಪ್ಲೋಟಿನ್ ಅಂಡ್ ಡಯಾಕೈನಸಿಸ್ ಅಂತ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ಗಳಲ್ಲಿ ಸರಿಯಾದದನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಸೊ ದ ಫಸ್ಟ್ ಆಪ್ಷನ್ ನಾವು ಅನಲೈಸ್ ಮಾಡೋಣ. ಸಿನಾಪ್ಸಿಸ್ ಆಗುತ್ತೆ, ಕ್ರಾಸಿಂಗ್ ಓವರ್ ಆಗುತ್ತೆ, ಕಯಾಸ್ಮೆಟ್ ಆಗುತ್ತೆ, ಟರ್ಮಿನಲೈಸೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸಿನಾಪ್ಸಿಸ್ ಇಸ್ ಅ ಪೇರಿಂಗ್ ಆಫ್ ದ ಕ್ರೋಮೋಸೋಮ್ಸ್. ಪೇರ್ ಆದ ನಂತರ ಕ್ರಾಸಿಂಗ್ ಓವರ್ ಆಗೋದು. ಕ್ರಾಸಿಂಗ್ ಓವರ್ ಆದ್ಮೇಲೆ ನಮ್ಗೆ ಒಂದು ಎಕ್ಸ್ ಶೇಪ್ ನ ಸ್ಟ್ರಕ್ಚರ್ ಕಾಣುತ್ತೆ, ಅದನ್ನ ಕಯಾಸ್ಮಟ್ ಅಂತೀವಿ. ಅದೆಲ್ಲ ಮುಗಿದ ನಂತರ ರಿಕಾಂಬಿನೇಷನ್ ಆಗಿರುವಂತಹ ಸ್ಟ್ರಕ್ಚರ್ಸ್ ಗಳು ಏನಂತಂದ್ರೆ ಸಪರೇಟ್ ಆಗುತ್ತವೆ. ಸಪರೇಟ್ ಆಗಿರುವಂತಹ ಪ್ರೊಸೆಸ್ ಟರ್ಮಿನಲೈಸೇಷನ್ ಅಂತ ಕರಿತೀವಿ. ಸೊ ಪ್ರೊಫೇಸ್ 1 ಅಲ್ಲಿ ಎಕ್ಸಾಕ್ಟ್ ಆಗಿ ಇದೇ ತರ ಮೆಕ್ಯಾನಿಸಮ್ ನಡೀತಾ ಇರುತ್ತೆ. ಸೊ ಹಾಗಾಗಿ ಎ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಓಕೆ, ಸೊ ಇದು ಏನು ಅಂತಂದ್ರೆ 10 ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡಿರುವಂತದ್ದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೊ ದಟ್ ಈಸ್ 11th ಕ್ವೆಶನ್. ಸೊ ಇಲ್ಲಿ ಅವರು ಏನನ್ನ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ, ಐಡೆಂಟಿಫೈ ದ ಇವೆಂಟ್ ಇನ್ ಮಿಯೋಸಿಸ್. ಏನು ಐಡೆಂಟಿಫೈ ದಿ ಇವೆಂಟ್ ಇನ್ ದ ಮಿಯೋಸಿಸ್ ಮೀಡಿಯೇಟೆಡ್ ಬೈ ದಿ ಎಂಜೈಮ್ ರಿಕಾಂಬಿನೇಸ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ರಿಕಾಂಬಿನೇಸ್ ಎಂಜೈಮ್ ನ ಪ್ರೆಸೆನ್ಸ್ ನಲ್ಲಿ ಯಾವ ಒಂದು ಆಕ್ಟಿವಿಟಿ ನಡೀತಾ ಇದೆ ವೆನ್ ಇನ್ ದ ಸೆಲ್ ಸೈಕಲ್ ಅಂಡ್ ಡಿವಿಷನ್ ಪ್ರೋಸೆಸ್ ನಲ್ಲಿ ಅಂತ ಹೇಳಿದ್ರೆ,
ಯೂಶುವಲಿ ನಾವು ಈಗ ಆಲ್ರೆಡಿ ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೀವಿ. ಟರ್ಮಿನಲೈಸೇಷನ್ ಅಲ್ಲಿ ಇದು ಬರಲ್ಲ, ಸಿನಾಪ್ಟಿಕ್ ನಾಬ್ ನಲ್ಲೂ ಪೇರಿಂಗ್ ನಲ್ಲಿನೂ ಕೂಡ ಬರಲ್ಲ, ಬಿಕಾಸ್ ಇಟ್ ಇಸ್ ಅ ವೆರಿ ಇನಿಷಿಯಲ್ ಸ್ಟೇಜ್. ಎಂಟರ್ಕೈನಸಿಸ್ ಕೂಡ ಅಲ್ಲ. ಸೊ ಕ್ರಾಸಿಂಗ್ ಓವರ್ ಆಗಿರುವಂತ ಸಂದರ್ಭದಲ್ಲಿ ರಿಕಾಂಬಿನೇಷನ್ ನಡೀತಾ ಇರುತ್ತೆ, ಆವಾಗ ನಮಗೆ ರಿಕಾಂಬಿನೇಸ್ ಅನ್ನುವ ಎಂಜೈಮಿನ ಅವಶ್ಯಕತೆ ಬೀಳುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಮತ್ತೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡುವುದಾದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ವಾಟ್ ಈಸ್ ದಿ ಫಂಕ್ಷನ್ ಆಫ್ ದಿ ಎಂಜೈಮ್ ರಿಕಾಂಬಿನೇಸ್ ಡ್ಯೂರಿಂಗ್ ದ ಮಿಯೋಸಿಸ್ ಅಂದಿದ್ದಾರೆ. ಮತ್ತೆ ರಿಕಾಂಬಿನೇಸ್ ಎಂಜೈಮ್ ಬಗ್ಗೆನೇ ಮತ್ತೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಪ್ರಶ್ನೆ ಬಂದು 2016ರಲ್ಲಿ ಬಂದಿದೆ, 2020ರಲ್ಲಿ, ಅದೇ ತರ 2014ರಲ್ಲಿ, ಹೀಗೆ ಮೆನಿ ಅ ಟೈಮ್ಸ್ ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ರಿಫ್ಲೆಕ್ಟೆಡ್ ಅಗೇನ್ ಅಂಡ್ ಅಗೇನ್. ಸೊ ಹಾಗಾಗಿ ಇದು ಒಂಥರ ಪೊಟೆನ್ಶಿಯಲ್ ಕ್ವಶನ್ ಅಂತ ನೀವು ಮಾರ್ಕ್ ಮಾಡ್ಕೋಬಹುದು. ರಿಕಾಂಬಿನೇಸ್ ಅನ್ನುವಂತಹ ಎಂಜೈಮ್ ಗೆ ಸಂಬಂಧಪಟ್ಟಿರುವ ಹಾಗೆ ಸ್ವಲ್ಪ ನಾವು ತಿಳ್ಕೊಂಡು ಹೋಗ್ಬೇಕಾಗತ್ತೆ ಎಕ್ಸಾಮ್ಗೆ ಹೋಗುವಾಗ. ಸೊ ಈಗ ಆಲ್ರೆಡಿ ನಾವು ತಿಳಿದಿರುವ ಹಾಗೆ ಕ್ರಾಸಿಂಗ್ ಓವರ್ ನಲ್ಲಿ ರಿಕಾಂಬಿನೇಸ್ ಯೂಸ್ ಆಗ್ತಾ ಇದೆ. 2020ಯಲ್ಲಿ ಆ ಪ್ರಶ್ನೆ ಕೇಳಿದ್ರು. ಅದೇ ತರದ ಪ್ರಶ್ನೆ ಇಲ್ಲಿ ಇರೋದ್ರಿಂದ ಕ್ರಾಸಿಂಗ್ ಓವರ್ ಬಿಟ್ವೀನ್ ದ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್, ಎರಡು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ನ ಹೋಮೋಲೋಗಸ್ ಕ್ರೋಮೋಸೋಮ್ಸ್, ಎರಡು ಸೇಮ್ ಕ್ರೋಮೋಸೋಮ್ಸ್, ಹೋಮೋಲೋಗಸ್ ಕ್ರೋಮೋಸೋಮ್ಸ್, ಬಟ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಇಲ್ಲಿದ್ರೆ ಇವು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅನ್ಸ್ಕೊಳ್ತವೆ. ಅಂದ್ರೆ ಈಗ ಸಪೋಸ್ ನೀವು ಈ ಒಂದು ವಿಂಗ್ ಅನ್ನ ಎ ಅಂದ್ರೆ ಈ ವಿಂಗ್ ಅನ್ನ ಬಿ ಅನ್ಬೇಕಾಗತ್ತೆ, ಮತ್ತೆ ಈ ಕಡೆ ವಿಂಗ್ ಅನ್ನ ಸಿ ಮತ್ತು ಈ ಕಡೆ ಡಿ ಅನ್ನೋದಾದ್ರೆ ಬಿ ಮತ್ತು ಸಿ ಮಧ್ಯೆ ಕ್ರಾಸಿಂಗ್ ಓವರ್ ನಡೀತಾ ಇರುತ್ತೆ. ಹಾಗಾಗಿ ಇವೆರಡೂ ಬೇರೆ ಒರಿಜಿನ್ ಬಂದಿರೋದ್ರಿಂದ ಬಿ ಅಂಡ್ ಸಿ ಆರ್ ಕನ್ಸಿಡರ್ಡ್ ಆಸ್ ದಿ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆಪ್ಷನ್, ರೈಟ್ ಆನ್ಸರ್, ರೈಟ್. ಸೊ 12 ಪ್ರಶ್ನೆಗಳನ್ನ ನಾವು ನೋಡಿದೀವಿ. ಮತ್ತೆ ಮುಂದೆ ಹೋಗೋಣ 13ನೆಯ ಪ್ರಶ್ನೆ. ಸೊ 13th question. So this is asked in 2013 KCET. A bivalent of meiosis 1 consists of. ಸೊ ಮಿಯೋಸಿಸ್ 1 ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬೈವ್ಯಾಲೆಂಟ್ ಸ್ಟ್ರಕ್ಚರ್ ನಲ್ಲಿ ಏನು ನೋಡೋದಕ್ಕೆ ಸಿಗುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಅಫ್ಕೋರ್ಸ್ ನೀವು ಒಂದು ನೋಡಬಹುದು, ಬೈವ್ಯಾಲೆಂಟ್ ಸ್ಟ್ರಕ್ಚರ್ ಅಂದ್ರೆ ಈ ತರದ ಸ್ಟ್ರಕ್ಚರ್ ಅನ್ನ ಬೈವ್ಯಾಲೆಂಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹೀಗೆ ಕರೆಯುವುದಾದರೆ ಇಲ್ಲಿ ನಾವು ನೋಡಬಹುದು ಏನು ಅಂತಂದ್ರೆ, ಈ ಒಂದು ಸ್ಟ್ರಕ್ಚರ್ ಮತ್ತೆ ಈ ಒಂದು ಸ್ಟ್ರಕ್ಚರ್, ಈ ಒಂದು ಸ್ಟ್ರಕ್ಚರ್ ಮತ್ತೆ ಈ ಒಂದು ಸ್ಟ್ರಕ್ಚರ್, ರೈಟ್. ಸೊ ಈ ಒಂದು ಪ್ರಶ್ನೆಯಲ್ಲಿ ನೀವು ನೋಡೋದಾದ್ರೆ 4 ಕ್ರೊಮ್ಯಾಟಿಡ್ಸ್ ಗಳು, ಅಂದ್ರೆ ಬೈವ್ಯಾಲೆಂಟ್ ಸ್ಟ್ರಕ್ಚರ್ ನಲ್ಲಿ ಯೂಶುವಲಿ ಮತ್ತೊಂದು ಕ್ರೋಮೋಸೋಮ್ಸ್ ನಮಗೆ ಪೇರಿಂಗ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಸೇರಿ 1, 2, 3 ಮತ್ತು 4, ಹೀಗೆ ನೀವು ನೋಡುವುದಾದ್ರೆ 4 ಕ್ರೊಮ್ಯಾಟಿಡ್ಸ್ ಗಳಿರುತ್ತೆ, ಮತ್ತು ಇಲ್ಲಿ ಒಂದು ಸೆಂಟ್ರೋಮಿಯರ್ ಮತ್ತೆ ಈ ಕಡೆಗೆ ಒಂದು ಸೆಂಟ್ರೋಮಿಯರ್ ಇರುತ್ತೆ. ಸೊ ಹಾಗಾಗಿ ಒಟ್ಟು 4 ಕ್ರೊಮ್ಯಾಟಿಡ್ಸ್ ಗಳು ಮತ್ತು 2 ಸೆಂಟ್ರೋಮಿಯರ್ಸ್ ಗಳನ್ನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮಗೆ ಬೈವ್ಯಾಲೆಂಟ್ ಸ್ಟ್ರಕ್ಚರ್ ನಲ್ಲಿ, ಅದು ಕೂಡ ಇಲ್ಲಿ ಅಂದ್ರೆ ಮಿಯೋಸಿಸ್ 1 ನಲ್ಲಿ. ಸೊ ಹಾಗಾಗಿ ಆಪ್ಷನ್ ನೀವು ನೋಡೋದಾದ್ರೆ 4 ಕ್ರೊಮ್ಯಾಟಿಡ್ಸ್ ವಿತ್ 2 ಸೆಂಟ್ರೋಮಿಯರ್ಸ್ ಅನ್ನೋ ಆಪ್ಷನ್ ಸರಿಯಾಗುತ್ತೆ. ಈ ಆಪ್ಷನ್ ನೀವು ಹಾಕಬಹುದು. ಓಕೆ, ಮತ್ತೆ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. 14ನೇ ಪ್ರಶ್ನೆ. ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ದಿ ಜೆನೆಟಿಕ್ ಫಿನಾಮಿನನ್ ಆಫ್ ಕ್ರಾಸಿಂಗ್ ಓವರ್ ಈಸ್ ಡ್ಯೂ ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿನೂ ಕೂಡ ನೀವು ನೋಡಬಹುದು, ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ದಿ ಜೆನೆಟಿಕ್ ಫಿನಾಮಿನನ್ ಆಫ್ ಕ್ರಾಸಿಂಗ್ ಓವರ್. ಒಂದು ಕ್ರಾಸಿಂಗ್ ಓವರ್ ನಡೆದಂತಹ ಸಂದರ್ಭದಲ್ಲಿ ಏನ್ ಆಕ್ಚುಲಿ ನಡೀತಾ ಇದೆ, ಏನು ಫೆನಾಮಿನನ್ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಹಾಗಾದ್ರೆ ಅದನ್ನ ನೀವು ಸ್ವಲ್ಪ ನೋಡ್ಬೋದು. ರಿಕಾಂಬಿನೇಷನ್ ನಡೀತಾ ಇದೆಯಾ, ಕಂಡೆನ್ಸೇಷನ್ ನಡೀತಿದ್ಯಾ, ಕಯಾಸ್ಮಟ ನಡೀತಿದ್ಯಾ, ಅಥವಾ ಸ್ಪೈರಲೈಸೇಷನ್ ನಡೀತಾ ಇದೆಯಾ ಅಂತ ನೋಡ್ಬೇಕು. ಸ್ಪೈರಲೈಸೇಷನ್ ಅನ್ನುವ ವರ್ಡ್ ಇಲ್ಲಿ ಕನೆಕ್ಟ್ ಆಗಲ್ಲ, ಕಂಡೆನ್ಸೇಷನ್ ಕೂಡ ಈ ವರ್ಡ್ಗೆ ಈ ಒಂದು ಮೆಕ್ಯಾನಿಸಮ್ ಗಳಲ್ಲಿ ಬರೋದಿಲ್ಲ. ಹಾಗಾದ್ರೆ ಉಳಿದಿರುವಂತಹ ಆಪ್ಷನ್ ಮುಂದೆ ರಿಕಾಂಬಿನೇಷನ್ ಅಂಡ್ ದಿ ಕಯಾಸ್ಮಟ. ಸೊ ಹಾಗೆ ನೋಡುವುದಾದ್ರೆ ಫಿನೋಟೈಪಿಕಲಿ ರಿಕಾಂಬಿನೇಷನ್ ಆಗ್ತಾ ಇರೋದು ನಮಗೆ ವಿಸಿಬಲಿ ಕಂಡು ಬರೋದಿಲ್ಲ. ರಿಕಾಂಬಿನೇಷನ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಚೇಂಜ್ ಆಫ್ ದಿ ಜೆನೆಟಿಕ್ ಮಟೀರಿಯಲ್ ಬಿಟ್ವೀನ್ ದ 2 ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಎರಡು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳ ಮಧ್ಯದ ಇಂಟ್ರಾಕ್ಷನ್ ಅದಾಗಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ರಿಕಾಂಬಿನೇಷನ್ ಆಗ್ತಾ ಇರುವ ಪ್ರೊಸೆಸ್ ನಿಮ್ಗೆ ಫಿಸಿಕಲಿ ಕಾಣಿಸೋದಿಲ್ಲ, ಓಕೆ, ವಿಸಿಬಲ್ ಆಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ರಿಕಾಂಬಿನೇಷನ್ ಅನ್ನು ಕೂಡ ನೀವು ಆನ್ಸರ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಕಯಾಸ್ಮಟ ಅಂತ ನಾವು ಹೇಳ್ಬೋದು. ಯಾಕೆ ಕಯಾಸ್ಮಟ ಅಂದ್ರೆ ಅಲ್ಲಿ ನಿಮ್ಗೆ ಒಂದು ಎಕ್ಸ್ ಶೇಪ್ ನ ಸ್ಟ್ರಕ್ಚರ್ ಕಂಡು ಬರುತ್ತೆ. ಸೊ ಹಾಗಾಗಿ ಕಯಾಸ್ಮಟ ಅಂತ ಇದನ್ನ ಹೇಳ್ಬೋದು. 2012ರಲ್ಲಿ ಈ ಕ್ವಶನ್ ಅಪಿಯರ್ ಆಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಏನು ಅಂತಂದ್ರೆ, ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಆರ್ ಡಿಸ್ಕಸ್ಡ್ ಇನ್ ದಿ ಚಾಪ್ಟರ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಸೊ ಹಾಗಾಗಿ ಮೋಸ್ಟ್ ಪ್ರೊಬಾಬಲಿ ದೀಸ್ ಕ್ವಶನ್ಸ್ ವಿಲ್ ಡೆಫಿನೆಟ್ಲಿ ರಿಫ್ಲೆಕ್ಟ್ ಇನ್ 1 or 2 questions will be reflected in the upcoming examination of KCET 2026. ಸೊ ಬಯಾಲಜಿ ಬ್ರಹ್ಮಾಸ್ತ್ರ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನು ಕೆಲವೇ ದಿನಗಳು ನಮಗೆ ಉಳಿದಿರೋದ್ರಿಂದ ಸಾಕಷ್ಟು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳನ್ನೆಲ್ಲವನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನು ಇದರಲ್ಲಿ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. Keep watching Dr. Bio channel. Thank you so much.